ಮಣಿಪುರದ ಭವಿಷ್ಯವನ್ನು ತಾವೇ ನಿರ್ಧರಿಸುತ್ತೇವೆ ಎಂದು ಬ್ರಿಟಿಷರು ನಂಬಿದರು. ಆದರೆ ಮಣಿಪುರದ ಸಿಂಹ ಎಂದಿಗೂ ಹಾಗೆ ಆಗಲು ಬಿಡುವುದಿಲ್ಲ ಎಂದು ಅವರಿಗೆ ತಿಳಿದಿರಲಿಲ್ಲ. ಆದರೆ ಆ ಸಿಂಹ ಯಾರು? 1890ರಲ್ಲಿ ಮಣಿಪುರದ ರಾಜಮನೆತನದೊಳಗೆ ಅಧಿಕಾರದ ಹೋರಾಟ ಭುಗಿಲೆದ್ದಾಗಿನಿಂದ ಈ ಕಥೆ ಪ್ರಾರಂಭವಾಗುತ್ತದೆ. ಅಲ್ಲಿ ಮಹಾರಾಜ ಸುರಚಂದ್ರ ಸಿಂಗ್ ಅವರನ್ನು ಪದಚ್ಯುತಗೊಳಿಸಲಾಯಿತು. ಆ ಬಳಿಕ ಅವರು ಬ್ರಿಟಿಷರಿಂದ ಸಹಾಯವನ್ನು ಕೋರಿದರು. ಆದರೆ ಬ್ರಿಟಿಷರು ಅವರನ್ನು ಸಿಂಹಾಸನದಲ್ಲಿ ಪುನಃಸ್ಥಾಪಿಸುವ ಬದಲು ಮಣಿಪುರವನ್ನು ತಾವೇ ನಿಯಂತ್ರಿಸಲು ಪ್ರಯತ್ನಿಸಿದರು. ಈ ಬ್ರಿಟಿಷ್ ಯೋಜನೆಗೆ ಅತಿದೊಡ್ಡ ಅಡಚಣೆಯಾಗಿದ್ದವರೆಂದರೆ ಮಣಿಪುರದ ಸೇನಾಪತಿ ಬೀರ್ ಟಿಕೇಂದ್ರಜಿತ್ ಸಿಂಗ್. ಮಣಿಪುರದ ಭವಿಷ್ಯವನ್ನು ನಿರ್ಧರಿಸುವ ಹಕ್ಕು ಯಾವುದೇ ವಿದೇಶಿ ಶಕ್ತಿಗೆ ಇಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದರು. ಪರಿಣಾಮವಾಗಿ ಬ್ರಿಟಿಷರು ಮೊದಲು ಅವರನ್ನು ತೆಗೆದುಹಾಕಬೇಕೆಂದು ನಿರ್ಧರಿಸಿದರು. ಮಾರ್ಚ್ 1891ರಲ್ಲಿ ಅಸ್ಸಾಂನ ಮುಖ್ಯ ಆಯುಕ್ತರಾಗಿದ್ದ ಜೇಮ್ಸ್ ವ್ಯಾಲೆಸ್ ಕ್ವಿಂಟನ್ ಟಿಕೇಂದ್ರಜಿತ್ ಅವರನ್ನು ಬಂಧಿಸಲು ಬ್ರಿಟಿಷ್ ಪಡೆಗಳೊಂದಿಗೆ ಇಂಫಾಲ್ಗೆ ಬಂದರು. ಬ್ರಿಟಿಷರು ಈ ಕಾರ್ಯ ಸುಲಭದಲ್ಲಿ ಆಗಿಬಿಡುತ್ತದೆ ಎಂದು ನಿರೀಕ್ಷಿಸಿದ್ದರು. ಆದರೆ ಅಲ್ಲಿ ಅವರು ಮಣಿಪುರದ ಕೆಚ್ಚೆದೆಯ ಯೋಧರನ್ನು ಎದುರಿಸಬೇಕಾಯಿತು. ಬಂಧನದ ಸಂಪೂರ್ಣ ಯೋಜನೆ ವಿಫಲವಾದಾಗ ಕ್ವಿಂಟನ್ ಮಾತುಕತೆಗೆ ಪ್ರಯತ್ನಿಸಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಬಳಿಕ ಕ್ವಿಂಟನ್ ಮತ್ತು ಇತರ 4 ಹಿರಿಯ ಬ್ರಿಟಿಷ್ ಅಧಿಕಾರಿಗಳನ್ನು ಮಣಿಪುರದ ಜನರು ಸೆರೆ ಹಿಡಿದು ಮರಣದಂಡನೆ ವಿಧಿಸಿದರು. ಈ ಸುದ್ದಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಬೆಚ್ಚಿ ಬೀಳಿಸಿತು. ಸೇಡು ತೀರಿಸಿಕೊಳ್ಳಲು ಬ್ರಿಟಿಷರು ಮಣಿಪುರದ ಮೇಲೆ ಬೃಹತ್ ದಾಳಿ ನಡೆಸಿದರು. ಇದು 1891ರ ಆಂಗ್ಲೋ ಮಣಿಪುರ ಯುದ್ಧದ ಆರಂಭವಾಗಿತ್ತು. ಸೈನಿಕರ ಸಂಖ್ಯೆ ಮತ್ತು ಬಂದೂಕುಗಳ ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಸಹ ಮಣಿಪುರದ ಕೆಚ್ಚೆದೆಯ ಯೋಧರು ಈ ಖೋಂಜೋಮ್ ಕದನದಲ್ಲಿ ತಮ್ಮ ಕೊನೆಯ ಉಸಿರಿನವರೆಗೆ ಹೋರಾಡಿದರು. ಬ್ರಿಟಿಷರು ಇಂಫಾಲನ್ನು ವಶಪಡಿಸಿಕೊಂಡ ನಂತರವೂ ಟಿಕೇಂದ್ರಜಿತ್ ಹಲವಾರು ವಾರಗಳ ಕಾಲ ಅವರಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಅಂತಿಮವಾಗಿ ಅವರನ್ನು ಸೆರೆ ಹಿಡಿಯಲಾಯಿತು ಮತ್ತು ವಿಚಾರಣೆಗೆ ಒಳಪಡಿಸಿ 1891ರ ಆಗಸ್ಟ್ 13ರಂದು ಸಾರ್ವಜನಿಕವಾಗಿ ಗಲ್ಲಿಗೇರಿಸಲಾಯಿತು. ಬ್ರಿಟಿಷರು ತಾವು ದಂಗೆಯನ್ನು ಹತ್ತಿಕ್ಕಿದ್ದೇವೆಂದು ನಂಬಿದ್ದರು. ಆದರೆ ಸತ್ಯವೆಂದರೆ ಅವರು ಮಣಿಪುರದ ಸಿಂಹವನ್ನು ಅಮರಗೊಳಿಸಿದ್ದರು. ಇಂದಿಗೂ ಸಹ ಟಿಕೇಂದ್ರಜಿತ್ ಅವರ ಶೌರ್ಯ ಮತ್ತು ತ್ಯಾಗವನ್ನು ಮಣಿಪುರದಲ್ಲಿ ಪ್ರತಿ ವರ್ಷ ದೇಶಪ್ರೇಮಿಗಳ ದಿನದಂದು ಸ್ಮರಿಸಲಾಗುತ್ತದೆ.